ರಸ್ತೆಯಲ್ಲಿ ಯಾಕೆ ಹಾಕಬೇಕು? ಇದಿಲ್ಲೇ ಡಿಕಂಪೋಸ್ ಆಗುತ್ತೆ. ಇಷ್ಟೇ ಡಿಕಂಪೋಸ್ ಆಗುತ್ತೆ. ತುಂಬ ಜನ ನಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇಗ ಅದನ್ನು ಕರಗಿಸ್ಬೇಕು ಅಂತಾರೆ. ಬೇಗ ಕರಗಿಸೋದಲ್ಲ ಅದು. ಹೌದು, ನಿಧಾನವಾಗಿ ಆ ಮರಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾ ಹೋಗುತ್ತೆ. ಸೊ ಎಲ್ಲ ಕಡೆ ತಿಪ್ಪೆಗಳಿದೆ ನಮ್ಮ ತೋಟದಲ್ಲಿ. ತಿಪ್ಪೆ ತೋಟನೇ. ಓಕೆ, ತೋಟವೇ ತಿಪ್ಪೆ. ಕುರಿನ ಮೇಕೆನ ಅಂತೇಳಿ ಅವರು ಯೂನಿವರ್ಸಿಟಿ ಅವರು 20 ರೂಪಾಯಿಗೆ ಒಂದು ಕಡ್ಡಿ ಮಾರ್ತಾ ಇದಾರೆ ಈಗ. ಓಕೆ, ಕುರಿ ಮೇಕೆಗೆ ತಿನ್ಸಿ ಇದನ್ನ ತಿನ್ಸಿದ್ರೆ ನೀವು ಹಿಂಡಿ ಹಾಕೋದ್ ಬೇಕಿಲ್ಲ, ಒಂದು ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತಿಲ್ಲ. ಆಕ್ಚುಲಿ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದೇ ಇಲ್ಡಿಂಗ್ ನೋಡಿ. ಹೌದು, ಬಾಬಾ ಹೆಚ್ಚು ಕಮ್ಮಿ ಒಂದು kg ಮೇಲೆ 1.5 kg ಮೇಲೆ ಬರುತ್ತೆ ಇದು ಈ ಗಿಡನೇ. ಸೊ ಇದು ನನಗೆ ಕಲೀಲಿಕ್ಕೆ ಹಾಕಿದ್ದು. ಇಲ್ಲಿ ಬರ್ತೀನಿ ಅಂತ ಅದು ಹೇಳ್ತಾ ಈಗ. ಸೊ ಈಗ ಇದೆಲ್ಲಕ್ಕೂ ಒಂದಷ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಇರ್ಲಿಲ್ಲ ಇದು, ನೀವ್ ಅಂದ್ಕೊಂಡ್ರಿ ಅಯ್ಯೋ ಕೀಳಿಲ್ಲ ವೇಸ್ಟ್ ಆಯ್ತು ಅಂತ. ಅಲ್ಲಿ 25 ರಿಂದ 50 kg ಗೊಬ್ಬರ ಆಗುತ್ತೆ ಅದು ತೆಗಿಲಿಲ್ಲ ಅಂದ್ರೆ. ನಾನು ತೆಗಿಲಿಲ್ಲ ಅಂತ ಹೇಳಿದ್ರೆ ಸೊ ನಾನು ಹೊರಗಡೆಯಿಂದ ಗೊಬ್ಬರ ತಂದಾಕದ್ ಬೇಕಿಲ್ಲ. ಇಲ್ಲಿ ಎಲ್ಲ ಹೇಳ್ತಾರಲ್ಲ, ನಾನು ಹೇಳಿದ್ನಲ್ಲ ಜೇನುಹುಳಗಳು. ಈಗ ಮಳೆ ಬಂತು, ರಾಶಿ ಜೇನುಹುಳ ಇರುತ್ತೆ ಇಲ್ಲಿ. ಜೇನುಹುಳಕ್ಕೆ ಆಹಾರ ಕೊಡೋರು ಯಾರು? ನೀವು ಯಾಕೆ ಅದನ್ನು ಕಮರ್ಷಿಯಲ್ ಅಂತೇಳಿ ಲೆಕ್ಕ ಹಾಕಲಿಲ್ಲ ನೀವು? ಅಷ್ಟು ಹಣ್ಣು ಪಕ್ಷಿಗಳು ತಿಂತಾ ಇದೆಯಲ್ಲ, ಅದು ದುಡ್ಡಲ್ವ ಅದು? ನನ್ನ ಕೈಗೆ ಸಿಗಬೇಕು, ನಾನು ಮತ್ತು ಇನ್ಯಾವುದೋ ಕಂಪ್ನಿ ವಸ್ತುಗಳನ್ನ ತೊಗೊಬಂದು ಬಿಸಾಕೊಳ್ಳೋದಕ್ಕೆ ಹಣ ಬೇಕಾ ಕೈಗೆ? ಇವಕ್ಕೆಲ್ಲಕ್ಕೂ ಆಹಾರ ಕೊಡೋರು ಯಾರು? ಲೆಕ್ಕ ಹಾಕಿ. ಅಂದ್ರೆ ನೀವು ಮಾವು ಹಾಕೊಂಡಿರೋದೇನು ತುಂಬಾ ದೊಡ್ಡದಲ್ಲ, ಅದು ಪ್ರೂನಿಂಗ್ ಮಾಡ್ಕೊಂತೀರ? ಎಲ್ಲವನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಪ್ರೂನಿಂಗ್ ಮಾಡಿ ಅದು ಏನು ದಾಯ ಹಾಕಿದಿರ ಸರ್? ಅಲ್ಲ, ದಾಯದ ಪ್ರಶ್ನೆಗಿಂತ ನನಗೇನಾಗುತ್ತೆ, ಈ ಯಾವ್ದಾದ್ರು ಒಂದು ಹಸಿರು ಗೊಬ್ಬರ ಬೇಕು ನಮ್ಮ ತೋಟಕ್ಕೆ. ಹೌದು, ಹಸಿರೆಲ್ಲ ಗೊಬ್ಬರ ಬೇಕು. ಹೌದು ಅಲ್ವಾ? ಸೊ ಯಾವ್ಯಾವ್ದು ಹಾಕೋದು ಯಾಕೆ? ಇದು ಮರ ಆದ್ರೆ ಕೀಳೋದು ಕಷ್ಟ ಆಗುತ್ತೆ. ಸೊ ನಮಗೂ ವಯಸ್ಸಾಗತ್ತೆ. ಸೊ ನಡಿ ಈಗ ಅಲ್ಲಿ ಆ ಕಡೆ ಕಟ್ ಮಾಡಿದ್ದೀನಿ ನೋಡಿ ಗಿಡಗಳಷ್ಟು. ಸೊ ಅಷ್ಟು ಕಟ್ ಮಾಡಿದ್ರೆ ನನಗೆ 10 kg ಬರಲಿ, ಅದರಲ್ಲಿ ಸಾಕು. ಒಂದು ವರ್ಷ ಬಿಟ್ಟು ಒಂದು ಬರಲಿ. ಅಷ್ಟು ಸೊಪ್ಪು ಅಲ್ಲಿ ಬಿಡ್ತಾ, ಅಷ್ಟು ಗ್ರೀನ್ ಕವರೇಜ್ ಆಯ್ತಾ? ಹೌದು, ಹಸಿರೆಲ್ಲ ಗೊಬ್ಬರ ಆಯ್ತಾ ನಮಗೆ? ನೋಡಿ ಈಗ ಹಿಂಗೆ ಕಟ್ ಮಾಡ್ತೀನಿ. ಪ್ರತಿ ವರ್ಷ 10 ಗಿಡ ಹಿಂಗೆ ಕಟ್ ಮಾಡಿದ್ದೀನಿ. ಓಕೆ. ಸೊ ನನಗೆ ಇದರಲ್ಲಿ ನನಗೆ ಮಿನಿಮಮ್ 5 kg ಬರಲಿ ಹಣ್ಣು ಅಲ್ವಾ? ದೊಡ್ಡ ಮರ ಮಾಡಿ 1000 kg ಬೆಳೆಯೋದು ಬರಲಾಗಿ ಇದ್ರಲ್ಲಿ 5 kg ಬರಲಿ, 10 kg ಬರಲಿ, ಸಾಕಾಗತ್ತಲ್ಲ ನನಗೆ. ಮತ್ತೆ ಜಾಗನೂ ಕಡಿಮೆ ಇರುತ್ತೆ. ಹೌದು. ಆಮೇಲೆ ಜೊತೆಗೆ ಒಂದು 40 ಗಿಡ ಇರೋದ್ರಿಂದ ಸೊ ನಮಗೆ ಬೇರೆ ಥರದ್ದೇ ಆಗುತ್ತೆ. ಹೌದು. ಸಪೋಟೋನು ಅಷ್ಟೇ ನೋಡಿ, ಈಗ ಇದೆಯಲ್ಲ, ಇದು ಈ ಸಲ ಕಟ್ ಮಾಡ್ಬೇಕು ನೆತ್ತಿನ ಇದನ್ನ. ಸೊ ಇಲ್ಲಿ ನಮ್ಮ ಕೈ ಸಿಗಂಗಿಲ್ಲ ಅಂತೇಳಿ. ಹೌದು, ಯಾಕಂದ್ರೆ ಮರ ಕತ್ತಿ ಕೀಳೋ ಅಂತ ಮನಸ್ಥಿತಿ ಹೋದ್ರೆ ಈಗ ಲೇಬರ್ನ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಹೌದು. ಸೊ ನಮ್ಗೆ ಎಷ್ಟು ಸಿಗುತ್ತೆ ಅಷ್ಟನ್ನ ಕೈಲಿ ಇಟ್ಕೊಳ್ಳೋಣ ಅಂತೇಳಿ. ಸೊ ಅಲ್ಲಿ ಛಾಯೆ ಮಾನಸ ಇದೆ ಸಾಕಷ್ಟು ಇದ್ರೊಳಗಡೆ. ಹೆಚ್ಚು ಕಮ್ಮಿ ಒಂದು 40-50 ಸಾವಿರದ ಹತ್ರ ಕೊಟ್ಟು ಕಳಿಸ್ತೀನಿ ಬಂದವರಿಗೆ ಫ್ರೀಯಾಗಿ ಕಡ್ಡಿಗಳನ್ನೆಲ್ಲ. ಛಾಯಾಮಾನಸ ಅಂತೇಳಿ ನೋಡಿ. ಮಾದಾಳ ಇಲ್ಲೊಂದಷ್ಟಿದೆ. ಹೌದು. ಅದ್ರ ಜೊತೆಗೆ ಒಂದು 3 ನೇರಳೆ ಮರಗಳಿದೆ. ಸೊ ನಾವು ತಿಂತೇವೆ, ಅಕ್ಕಿ ಪಕ್ಷಿಗಳು ಸಖತ್ತಾಗಿ ತಿಂತವೆ. ರಾಶಿ ಹಣ್ಣು ಬಿಡುತ್ತೆ ನೋಡಿ, ಇದೊಂದು ವೆರೈಟಿ. ಆಮೇಲೆ ಈಗ ಮರದ ಮೇಲಿದೆಯಲ್ಲ, ಅದೇ ರೆಡ್ ಎಂಡೇಂಜರ್ ಸ್ಪೀಸೀಸ್ ಅಂತ ಹೇಳಿದ್ನಲ್ಲ ನಿಮಗೆ, ಸಿಹಿ ಆಲೆ ಅಂತೇಳಿ ನೋಡಿ. ಇಷ್ಟು ದೊಡ್ಡ ಬಳ್ಳಿ ಬೆಳೆಸಿ ಅಲ್ಲಿವರೆಗೂ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಕೈ ಸಿಕ್ಕಿದ್ರೆ ಉಳಿಯಲ್ಲ ಅದು. ಓಕೆ. ಸೊ ಇನ್ನು ನೋಡಿ, ಇದೊಂದಷ್ಟು ವೈಲ್ಡ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ ನೋಡಿ. ನೋಡಿ ಎಷ್ಟು ದಪ್ಪ ಇದೆ ಬಳ್ಳಿ ಅದು. ಹೌದು. ಸೊ ಇಡೀ ಮರ ತುಂಬ ಇದೆ. ಯಾಕೆಂದರೆ ನಾವು ಅಟ್ಲೀಸ್ಟ್ ಒಂದು ಗಿಡಗಳನ್ನ ಎಲ್ಲವೂ ಅಳಿವಿನ ಅಂಚಿಗೆ ಬರ್ತಾ ಇದ್ದಾವೆ. ಹೌದು. ಸೊ ಅವನ್ನ ಒಂದಷ್ಟು ಉಳಿಸ್ಕೊಳ್ಳೋಣ ಅಂತೇಳಿ ನೋಡಿ. ಹೌದು. ಫಸ್ಟ್ ತೊಗೊಂಬಂದು ಅಲ್ಲಿ ಹಾಕಿದ್ದೆ ಕೆಸನ, ಮರಗೆಸನ. ನೋಡಿ, ಅದು ರೆಗ್ಯುಲರಿಗೆ 6 ವರ್ಷದಿಂದನೂ ಅಲ್ಲಿ ಬರ್ತಾನೆ ಇರುತ್ತಲ್ಲಿ. ಏನು ಮರಗೆಸ ಅಂತ ಹೇಳಿದ್ನಲ್ಲ, ಕೆಸುವು. ಸೊ ಮರಗೆಸ ಅದು ಇಲ್ಲಿ ಸುಮ್ಮನೆ ತಂದು ಎಸ್ತಿದ್ದೆ ನೋಡಿ, ಅಲ್ಲಿ ಬರ್ತಾ ಇದೆಯಲ್ಲ ಅದು. ಮತ್ತೆ ನಾನು ಹಾಕೋದು ಬೇಕಿಲ್ಲ ಅದು. ಸೊ ಮಳೆಗಾಲ ಬಂದಾಗ ಸಿಗುತ್ತೆ. ಸೊ ತಿನ್ನಕ್ಕೆ ಒಂದಷ್ಟು ಸಿಗುತ್ತೆ. ಮತ್ತು ಬೇಸಿಗೆನಲ್ಲಿ ಇರಲ್ಲ. ಸುವರ್ಣಗೆಡ್ಡೆನೂ ಅಷ್ಟೇ, ಎಲ್ಲೆಲ್ಲೋ ಇರ್ತದೆ ಅವು. ಅದ್ರ ಪಾಡಿಗೆ ಅವು ಬರ್ತಾ ಹೋಗುತ್ತೆ ಅಂತೇಳಿ. ಸರ್, ಇದು ಅಷ್ಟನ್ನ ನೀವು ಕಮರ್ಷಿಯಲ್ ಆಗಿ ಹಾಕೊಂಡಿರೋದು? ಇದು ಕಮರ್ಷಿಯಲ್ ಆಗಿ ನನಗೂ ಬೇಕಲ್ಲ ಅದು. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ ನಾನು ತಗೊಂಡೋಗಿ ಮಾರಬೇಕಿತ್ತು. ಈಗ ನಾನು ತಗೊಂಡೋಗೋದು ಬೇಕಿಲ್ಲ. ಈಗ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ. ಓಕೆ. ಹೆಚ್ಚು ಕಮ್ಮಿ ಒಂದು 4-5 ಕ್ವಿಂಟಲ್ ಆಗುತ್ತದು ಹಸಿದು. ಸೊ ನೋಡಿ, ಇದಿಷ್ಟು ಮಾವು, ಬಾಳೆ, ಅಗಸೆಗಳು ಇದೆಲ್ಲವೂ ಒಂದೇ ಸಲ ಹಾರ್ವೆಸ್ಟ್ ಬರುತ್ತೆ ಹೆಂಗೆ? ಯಾವುದು? ಅರ್ಶಿನ. ಅರ್ಶಿನ ಒಂದೇ ಸಲ ಬರುತ್ತೆ. ಕೆಲವರು ಏನು ಮಾಡ್ತಾರೆ, ಉಪ್ಪಿನಕಾಯಿಗೆ ಬೇಕು ಅಂತೇಳಿ ಮಧ್ಯೆ ಬೇಕು ಅಂತಾರೆ, ಮಧ್ಯೆ ಕಿತ್ಕೊಡ್ತೀನಿ. ಓಕೆ. ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ತುಂಬ ಬಲ್ತಿರಬಾರ್ದು.
ಇನ್ನು ಔದುಂಬರ ಇದೆ ಒಂದು, ಹಾಂ, ಹತ್ತಿ ಮರ, ಇದು ನೇರಳೆ ಮರ, ಇದು ನೇರಳೆ, ಇದು ಹ್ಞೂ, ಅದು ಹತ್ತಿ ಮರ. ಅದು ಸೊ ಅದು ವರ್ಷಕ್ಕೆ 2 ಸಲ ತರಕಾರಿ ಆಗುತ್ತೆ. ಹಾಂ ಹಾಂ, ನಾವು ಬಳಸ್ತಾನೆ ಇಲ್ಲ ನಾವು ಆಹಾರವಾಗಿ ಯಾವ್ದನ್ನ ಅಂತೇಳಿ. ಹೌದು. ಸೊ ಇನ್ನು ತೋಟದೊಳಗಡೆ ತಿಪ್ಪೆಗಳು ಮಾಡ್ಕೊಂಡಿದ್ದೀನಿ ಒಂದಷ್ಟು. ಹಾಂ, ತಿಪ್ಪೆಗಳು ರಸ್ತೆಯಲ್ಲೆಲ್ಲ ಬಿಸಾಕಿದ್ರೆ ಸರಿಯಾಗಲ್ಲ ಅದು. ಹೌದು. ಸೊ ಇದೇ ಒಂದು, ಈ ಮರಕ್ಕೊಂದು ತಿಪ್ಪೆ ಆಯಿತು. ಹಾಂ ಹಾಂ, ರಸ್ತೆಯಲ್ಲಿ ಯಾಕೆ ಹಾಕಬೇಕು, ಇದಿಲ್ಲ ಡಿಕಂಪೋಸ್ ಆಗುತ್ತೆ. ಇಷ್ಟೇ ಡಿಕಂಪೋಸ್ ಆಗುತ್ತೆ. ತುಂಬ ಜನ ನಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇಗ ಅದನ್ನು ಕರೆಸ್ಬೇಕು ಅಂತಾರೆ. ಬೇಗ ಕರಗಿಸೋದಲ್ಲ ಅದು. ಹೌದು, ನಿಧಾನವಾಗಿ ಆ ಮರಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾ ಹೋಗುತ್ತೆ. ಸೊ ಎಲ್ಲ ಕಡೆ ತಿಪ್ಪೆಗಳಿದೆ ನಮ್ಮ ತೋಟದಲ್ಲಿ. ತಿಪ್ಪೆ ತೋಟನೇ. ಓಕೆ, ತೋಟವೇ ತಿಪ್ಪೆ. ಹಾಂ ಹಾಂ. ಸೊ ಒಂದು 300 ಅಡಿಕೆ ಇದೆ ಆ ಕಡೆ. ಈಗ ಸದ್ಯಕ್ಕೆ 100 ಇದನ್ನು ಹಾಕಿದ್ದೀನಿ. ಓಕೆ. ಆಮೇಲೆ ಮರಗೆಣಸಂತೂ ತುಂಬ ಇದೆ ಇದರಲ್ಲಿ. ಹಾಂ ಹಾಂ ಹಾಂ. ಸೊ ಈ ಥರದ್ದು ಒಂದಷ್ಟು ಕೃಷಿ ನಡೀತಾ ಇದೆ ನೋಡಿ. ಚಕ್ರಮಣಿ ಎಷ್ಟು ಚೆನ್ನಾಗಿದೆ. ಇನ್ನು ನುಗ್ಗೆ ಇದೆ ಪೂರ ಬಾರ್ಡ್ರಲ್ಲಿ ಬೇಕಾದಷ್ಟು. ಈ ಕಾಳು ಮೆಣಸು ಒಳ್ಳೆ ಹೀಲ್ಡ್ ಬರ್ತದೆ ಅಂತ ಗೊತ್ತಾಯ್ತು ಈಗ. ಓಕೆ, ನನ್ನ ಇದರಲ್ಲಿ, ನಿಮ್ಮ ತೋಟದಲ್ಲಿ. ಹಾಂ ಹಾಂ. ಸೊ ಈಗ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ ಕಾಳು ಮೆಣಸನ್ನು. ಆ್ಯಕ್ಚುಲಿ ಅಡಿಕೆ ಮಾಡಿದ ಉದ್ದೇಶನೂ ಅದೇನೆ ನಾನು. ಹಾಂ ಹಾಂ. ತುಂಬ ಸೀಬೆ ಮರಗಳಿದಾವೆ ಮತ್ತೆ ಎಲ್ಲ ಕೆಳಗಡೆ ಎಲ್ಲ ವೆರೈಟಿನೇ ನೋಡಿ, ಬೇರೆ ಬೇರೆ ವೆರೈಟಿನೇ. ಹಾಂ ಹಾಂ, ಒಂದೊಂದು ಇದಾಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಇಲ್ಲಿ ಅಡಿಕೆ ಮತ್ತು ತೆಂಗು ಇದೆ. ಹಾಂ, ಇಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ ನೋಡಿ ಇದೆಯಲ್ಲ. ಆ್ಯಕ್ಚುಲಿ ಇದನ್ನ 2 ಹಾಕಿದ್ದೀನಿ ನಾನು. ಹಾಂ, ನಂದು ಅಡಿಕೆ ಉದ್ದೇಶ ಅಲ್ಲ ನಂದು. ಓಕೆ, ರೋಡ್ ಸೈಡ್ ಅಂದರೆ ಮಾಮೂಲಿ ಅಲ್ಲ, ಸೈಡು ಅಂತಲ್ಲ, ಎಲ್ಲವೂ ಹಂಗೆ ಹಾಕೊಂಡು. ಎಲ್ಲವೂ ಹಂಗೆನಾ? ಹಾಂ, ಅದ್ರ ಉದ್ದೇಶ ಅಂದರೆ ಈಗ ಮಧ್ಯಕ್ಕೆ ಮಣ್ಣು ಹಾಕಿ ಒಂದಷ್ಟು ಕಾಳು ಮೆಣಸು ಹಾಕಿದರೆ, ಕಾಳು ಮೆಣಸಿಗೆ ನನಗೊಂದು ಗುಟ ಬೇಕಿತ್ತು. ಓಕೆ, ಅಡಿಕೆ ನಂದು ಇಳುವರಿ ಅದಲ್ಲ. ಹಾಂ ಹಾಂ. ಕಾಳು ಮೆಣಸಿನ ಗುಟಗಳಿದು. ಅಡಿಕೆ ಎಷ್ಟು ಸಿಗುತ್ತೆ ಸಿಗಲಿ, ಎಷ್ಟು ಸಿಗುತ್ತೆ ಅಷ್ಟು ಸಿಗಲಿ. ಮೆಣಸು ಮೇಜರ್ ಆಗಿ ಇದು ನೋಡಿ, ಇಲ್ಲೆಲ್ಲ ಪೂರ ಒಣ ಇದಾಗಿದೆ. ಹೌದು, ಛಾಯಾಮಾನಸ ಅಲ್ಲಿವರೆಗೂ ಇದೆ. ಈಗ ಎಲ್ಲ ಕಟ್ ಮಾಡಿದ್ದೀನಿ ಅಷ್ಟು. ಓಕೆ, ಆ ಕಡೆ ಅಲ್ಲಿವರೆಗೂ ಇದೆ ನೋಡಿ. ನಿಮಗೆ ಅಡಿಕೆ ಎಕ್ಸ್ಟ್ರಾ ಬೋನಸ್ ಇದ್ದಂಗೆ. ಹಾಂ, ಬೋನಸ್ ಅದು. ಹಾಂ ಹಾಂ, ನಮಗೆ ಮೇಜರ್ ಆಗಿರೋದು ಇದು ಮೆಣಸು ಮಾಡಬೇಕು ಅಂತೇಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು. ಹಾಂ, ನೋಡಿ ಈಗ ಇದೆಲ್ಲ ಮಾವು ಅದರೊಳಗಡೆ ಕಸ ಆಗತ್ತೆ ತೋಟಕ್ಕೆ. ಹೌದು ಅಲ್ವಾ? ಹೌದು. ಎಲ್ಲಿಂದಲೂ ತಂದು ಹಾಕ್ಬೇಕಾಗಿಲ್ಲ ಗೊಬ್ಬರಗಳ ನಾವು. ಕರೆಕ್ಟ್ ಸರ್. ನೋಡಿ ಇದೆಲ್ಲ ಛಾಯಾಮಾನಸಗಳು ಕಡಿತಾ ಇರ್ತೀನಿ, ಬಂದವ್ರಿಗೆಲ್ಲ ಕಡ್ದು ಛಾಯಾಮಾನಸ. ಸರ್ ಇದು ನನಗೆ ಬಂದ ತಕ್ಷಣ ತಿನ್ಸಿದ್ರಿ. ಹಾಂ, ನಾನೇನು ಕುರಿನಾ? ಹಾಂ, ಕುರಿನ ಮೇಕೆನ ಅಂತೇಳಿ ಅವರು ಯೂನಿವರ್ಸಿಟಿಯವರು 20 ರೂಪಾಯಿಗೆ ಒಂದು ಕಡ್ಡಿ ಮಾರ್ತಾ ಇದ್ದಾರೆ ಈಗ. ಓಕೆ, ಕುರಿ ಮೇಕೆಗೆ ತಿನ್ನಿಸಿ ಇದನ್ನ ತಿನ್ಸಿದ್ರೆ ನೀವು ಹಿಂಡಿ ಹಾಕೋದು ಬೇಕಿಲ್ಲ, ಒಂದು ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತಿಲ್ಲ. ಆಕ್ಚುಲಿ ಇದರಲ್ಲಿ 40% ಪ್ರೋಟೀನ್ ಇರುತ್ತೆ ಇದರಲ್ಲಿ. ಓಕೆ, ಹಸುಗಳಿಗೆ ಹಾಕಿದ್ರೆ ಹಾಲು ಜಾಸ್ತಿ ಆಗತ್ತೆ. ಆಯ್ತಾ? ಸೊ ಇದು ನಾವು ಬಳಸ್ಲಿಕ್ಕೆ ಆಗತ್ತೆ ಆಹಾರ. ಈಗ ನನಗೂ ಪ್ರೋಟೀನ್ ಸಿಗ್ತಾ? ಎಲ್ರಿಗೂ ಸಿಗತ್ತಲ್ಲ, ತಿಂದವ್ರಿಗೆ ಎಲ್ರಿಗೂ ಸಿಗತ್ತೆ. ಹೌದು. ಆದ್ರೆ ನಮ್ ಜನ ಅನ್ಕೊಂಡಿರೋದು ಏನಂತಂದ್ರೆ ಬರೀ ಕುರಿ ತಿನ್ಬೇಕು, ಮೇಕೆ ತಿನ್ಬೇಕು, ಕಾಳಲ್ಲಿ ಪ್ರೋಟೀನ್ ಇರುತ್ತೆ. ಹೌದು. ನಾನು ಉದ್ದೇಶ ಇರೋದು ಕಾಳಲ್ಲ ನಮ್ದು ಆಹಾರ, ಯಾಕಂದ್ರೆ ಅದು ತನ್ನ ಸಂತತಿನ ಬೆಳೆಸ್ಕೊಳ್ಳೋದಕ್ಕೆ ಬಂದಿರೋದು. ಹೌದೌದೌದು. ಸೊ ನಮಗೆ ಮೂಲ ಆಹಾರ ಅಂದ್ರೆ ಎಲೆಗಳು. ಇದು ಅರ್ಥ ಆಗಬೇಕು ಅಂತ. ಓಕೆ ಸರ್. ಮೇಜರ್ ಆಗಿರೋಂಥದ್ದು ಅಂದ್ರೆ ಇದು ಹಸುನು ತಿನ್ಬೋದು, ಜನನೂ ತಿನ್ಬೋದು, ದನನೂ ತಿನ್ಬೋದು. ಸುಮಾರು ರೆಸಿಪಿ ಮಾಡ್ತಾರೆ ಅವರು ಕೇರಳದಲ್ಲಂತೂ. ರೆಗ್ಯುಲರ್ ಆಗಿ ಬಳಸ್ತಾರೆ ಅದನ್ನ. ಅಂದ್ರೆ ನೀವು ಕಟ್ ಮಾಡಿ ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಇದನ್ನ ಸುಮಾರು ಬಂದವ್ರಿಗೆಲ್ರಿಗೂ ಕೊಟ್ಟು ಕಳಿಸ್ತಾ ಇರ್ತೀನಿ. ಇಲ್ಲಿ ದೊಡ್ಡ ಮರ ಇದೆಯಲ್ಲ ಸರ್ ಇದು? ಪೂರ ಇಲ್ಲೆಲ್ಲ ಕಟ್ ಮಾಡಿ ಕೊಡ್ತಾ ಇರ್ತೀನಿ ಬಂದವ್ರಿಗೆ. ಅಷ್ಟು ಕೊಟ್ರು ಅಷ್ಟು ಇಳಿದಿದೆ ಇನ್ನು. ಹೌದು ನೋಡಿ, ಇವೆಲ್ಲವೂ ಕಡಿಬೇಕು. ಎಲ್ಲ ಕಟ್ ಮಾಡಿ ಕೊಟ್ಟಷ್ಟು ನೋಡಿ. ಇದೊಂದು ಈ ಸಿಬಿ ಮರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮರ ಆಗ್ಬಿಟ್ಟಿದೆ ಸರ್ ನಿಮ್ದು. ಕಡ್ದು ಆಗ್ತಾ ಇರೋದೆ. ಛಾಯಾಮಾನಸ ಇಷ್ಟು ದೊಡ್ಡ ಮರ ನಾನು ನೋಡೇ ಇಲ್ಲ ಅಲ್ಲಿ ಎಲ್ಲನು. ಅದನ್ನೇ ಅಲ್ಲಿ ಸೈಡು ಕಟ್ ಮಾಡ್ಕೊಂಡು ಹೋಗ್ತೀನಲ್ಲ, ಈ ಕಡೆ ಹಂಗೆ ಉಳ್ಕೊಂಡಿದ್ದಾವೆ. ಸೊ ನಿಮ್ಗೆ ಇಲ್ಲಿ ಕರ್ಕೊಂಬಂದಿದ್ದೇನಕ್ಕೆ ಅಂದರೆ ಕಾಳು ಮೆಣಸು ಅಂತ ಹೇಳಿದ್ನಲ್ಲ, ಕಾಳು ಮೆಣಸು ಇಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ನನಗೀಗ. ಇದರೊಳಗಡೆ ತುಂಬ ಚೆನ್ನಾಗಿ ಈಲ್ಡಿಂಗ್ ಎಲ್ಲ ಬರ್ತಾ ಇದೆ ಈ ಸಲ. ಹೌದು, ಒಂದು ಸಲ ಕಡಿಮೆ ಇತ್ತು, ಈ ಸರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಗೊತ್ತಾಯ್ತು. ಈಗ ಅಂದರೆ ಈ ಗಿಡ ಬದುಕತ್ತಿಲಿ ಅಂತ ನನಗೆ ಅರ್ಥ ಆಯ್ತು ಈಗ. ನೋಡಿ ಎಷ್ಟಿದೆ ಈಲ್ಡಿಂಗ್ ನೋಡಿ. ಹೌದು, ಬಾಬಾ ಹೆಚ್ಚು ಕಮ್ಮಿ ಒಂದು kg ಮೇಲೆ 1.5 kg ಮೇಲೆ ಬರುತ್ತೆ ಇದು ಈ ಗಿಡನೇ. ಸೊ ಇದು ನನಗೆ ಕಲೀಲಿಕ್ಕೆ ಹಾಕಿದ್ದು. ಇಲ್ಲಿ ಬರ್ತೀನಿ ಅಂತ ಅದು ಹೇಳ್ತಾ ಈಗ. ಸೊ ಈಗ ಇದೆಲ್ಲಕ್ಕೂ ಒಂದಷ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಇದು ಎಷ್ಟು ವರ್ಷದ್ದು? ಇದು ಅದೇನು ಹೇಳಿದ್ರೆ 5 ವರ್ಷ ಆಯ್ತು ಹಾಕಿ. 3 ವರ್ಷದಿಂದ
ಕಾಳು ಬರ್ತಾ ಇದೆ. ಓಕೆ. ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಯಾವ ವೆರೈಟಿ ಸರ್ ಇದು? ಗೊತ್ತಿಲ್ಲ ಸರ್, ಸುಮ್ಮನೆ ಹಂಗೆ ತೊಗೊಂಬಂದು ಹಾಕ್ತಿರ್ತೀವಲ್ಲ. ಹಾಂ. ನನ್ಗೆ ವೆರೈಟಿ ಅನ್ನೋದಕ್ಕಿಂತ ಚೆನ್ನಾಗಿ ಕಾಣುತ್ತೆ, ಗಿಡ ತಂದು ಹಾಕೋದಪ್ಪ ಅಷ್ಟೇ. ಓಕೆ. ವೆರೈಟಿ ತೊಗೊಂಡು ಏನು ಮಾಡ್ತೀರಿ, ಹೈ ಈಲ್ಡು ಎಲ್ಲ ಕತೆಗಳಿದೆಯಲ್ಲ. ಹೌದು. ಅದಲ್ಲ, ಅದು ಯಾವುದೋ ಒಂದು ಇಲ್ಲಿನ ಜಾಗಕ್ಕೆ ಬರ್ತಾವೆ ಅವು. ಹೌದು. ಅವು ಬಳಸ್ಕೊಳ್ಳೋದು ಅಷ್ಟೇ ನಾವು. ಇದನ್ನೆಲ್ಲ ಗೆಣಸಿದೆ. ಹಾಂ. ಈಗ ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ಇದೇನು ಕಸ ಮಾಡ್ಕೊಂಡವನಲ್ಲ ಅಂತೇಳಿ. ಹಾಂ. ಆ್ಯಕ್ಚುಲಿ ನಾನು ಗೆಣಸು ಮಾಡೋದಿದೆಯಲ್ಲ, ಇದೆಯಲ್ಲ ಇದು ಗೆಣಸು ಒಂದು ನೀವು ಹೇಳ್ದಂಗೆ ಗ್ರೀನ್ ಮೆನ್ಯೂರ್ ಒಂದು ಗ್ರೀನ್ ಕವರೇಜ್ ಆಗ್ತದೆ. ನೆಲನ ಫಸ್ಟು ರಕ್ಷಣೆ ಮಾಡ್ಕೊಳ್ಳೋದು ಒಂದು. ಹೌದು. ಎರಡನೇದು ನೀವು ಗೆಣಸು ತಿನ್ನಿ. ಈಗ ನಾನು ತೆಗಿತೀನಿ, ಈಗ ನನ್ನ ತೋಟದಲ್ಲಿ ಒಂದು 5-6 ಕ್ವಿಂಟಲ್ ಗೆಣಸು ಬರುತ್ತೆ. ನೀವು ಏನು ಊಟ ಇಲ್ಲ ಅಂತ ಬಂದರೆ ನಾನು 100 ಜನಕ್ಕೆ 200 ಜನಕ್ಕೆ ಊಟಕ್ಕೆ ಹಾಕ್ತೀನಿ ನಾನು. ಈಗ ಇದು ಕೆಂಪು ಗೆಣಸು. ಹಾಂ. ಸೊ ಇದು ಮಾಮೂಲಿ ಮರಗೆಣಸುಗಳೇ, ಅದರಲ್ಲೂ ತುಂಬ ವೆರೈಟಿಗಳು. ಓಕೆ. ಸೊ ಈಗ ನಾನು ತಿನ್ನಲಿಲ್ಲ ಇದು. ನೀವು ಅಂದ್ಕೊಂಡ್ರಿ ಅಯ್ಯೋ ಕೀಳಲಿಲ್ಲ ವೇಸ್ಟ್ ಆಯಿತು ಅಂತ. ಅಲ್ಲಿ 25 to 50 kg ಗೊಬ್ಬರ ಆಗುತ್ತೆ ನನಗೆ. ಅದು ತೆಗಿಲಿಲ್ಲ ಅಂದರೆ, ನಾನು ತೆಗಿಲಿಲ್ಲ ಅಂತ ಹೇಳಿದ್ರೆ, ಸೊ ನಾನು ಹೊರಗಡೆಯಿಂದ ಗೊಬ್ಬರ ತಂದಾಕೋದು ಬೇಕಿಲ್ಲ ಇಲ್ಲಿ. ಓಕೆ. ಅಷ್ಟು ಸಮೃದ್ಧಿಯಾದ ಗೊಬ್ಬರ ಆಗುತ್ತೆ. ಅಲ್ಲ ಸರ್, ಈಗ ಯಾವುದೇ ಒಂದು ಕಾಡು ಪ್ರಾಣಿ ತಪ್ಪಿದ್ರೆ ಹಂದಿಗಳು ಬರಲ್ಲ, ತೋಡಿಲ್ವಾ? ಯಾವುದು ಬರಲ್ಲ ಇಲ್ಲಿ. ಹಂದಿಗಳಿಲ್ಲ, ಹೆಗ್ಣಗಳು ತೋಡಿಲ್ಲ, ಏನು ಬರಲ್ಲ. ಅವು ಬಳ್ಳಿ ಗೆಣಸನ್ನು ತಿಂತವೆ, ಈ ಗೆಣಸನ್ನ ತಿನ್ನಲ್ಲ ಅವು. ಓಕೆ. ಸೊ ಈಗ ನನಗೆ 1 ಕ್ವಿಂಟಲ್ ಗೊಬ್ಬರ ಆಯ್ತಲ್ಲ ಅಲ್ಲಿ. ಸೊ ಯಾಕೆ ಇದನ್ನ ತಲೆಯಲ್ಲಿ ಇಟ್ಕೊಳ್ತಾ ಇಲ್ಲ? ನೀವು ಕಿತ್ತಬೇಕು, ಮಾರಬೇಕು, ದುಡ್ಡು ಬರಬೇಕು ಅನ್ನೋದೇ ಯೋಚನೆ ಮಾಡಿದರೆ ನೆಲ ಫಲವತ್ತು ಮಾಡೋರು ಯಾರು? ಹೌದು. ಸೊ ಇಷ್ಟು ನೆಲ ಫಲವತ್ತಾಗೋಯ್ತು. ಇಷ್ಟು ಮಾವು ಇದೆಯಲ್ಲ, ನಿಮಗೆ ಕಳೆ ಥರ ಕಂಡ್ರೆ ಇದಿಷ್ಟು ಕಟ್ ಮಾಡಿದ್ರೆ ಅಷ್ಟು ಗೊಬ್ಬರ ಆಗುತ್ತೆ. ಕರೆಕ್ಟ್. ಸೊ ಅಡಿಕೆಗೆ ಏನು ಬೇಕು ಅದು ತಗೊಳುತ್ತೆ, ಮಾವು ಏನು ಬೇಕು ಅದು ತಗೊಳುತ್ತೆ, ತೆಂಗು ಏನು ಬೇಕು ಅದನ್ನು ತಗೊಳುತ್ತೆ, ಅಗಸೆ ಏನು ಬೇಕು ತಗೊಳುತ್ತೆ, ಸಪೋಟ ಏನು ಬೇಕು ಅದು ತಗೊಳುತ್ತೆ. ಅದಕ್ಕೆ ಬೇಕಾಗದವ ತಗೊಳ್ತವೆ. ಆ ಉಳಿಕೆ ಇನ್ನೊಂದಕ್ಕೆ ಆಹಾರ ಆಗುತ್ತೆ. ಹೌದು. ಇದು ಅರ್ಥ ಆಗ್ಬೇಕಾಗಿರೋದು. ಹೌದು. ಒಂದು ಗಿಡ ಇನ್ನೊಂದು ಗಿಡಕ್ಕೆ ಆಹಾರ ಆಗ್ತದೆ. ಇಲ್ಲಿ ಗೆಣಸನ ಹಾಕಿದ್ರೆ ಅಷ್ಟು ಅಗ್ಲ ಭೂಮಿನೂ ಸಡಿಲ ಆಯ್ತು, ಅಷ್ಟು ಸಡಿಲ ಆಯ್ತು. ಉಳುಮೆ ಹೆಂಗ್ ಬೇಕು? ಹೌದು ಅಲ್ವಾ? ಈ ತರ ಒದಿಕೆನೂ ಮಾಡಿದ್ರಿ. ಈ ತರ ಒದಿಕೆ ಆಗಿರುತ್ತೆ. ಅದೇ ಹೇಳಿದ್ನಲ್ಲಿ ತಿಪ್ಪೆ ಇದೆಯಲ್ಲ ನೋಡಿ, ಇವೆಲ್ಲ ತಿಪ್ಪೆಗಳೇ. ಹೌದು. ನೋಡಿ ಎಷ್ಟು ಈಗ ಶುರುವಾಗಿದೆ ಮತ್ತೆ ಇದು ರೌಂಡು. ರಾಶಿ ಕಾಯಿ ಬರ್ತದೆ. ಹೌದು. ನಾವು ತಿಂತೀವಿ, ಒಂದಷ್ಟು ಅಕ್ಕಿ ಪಕ್ಷಿ ತಿಂತವೆ. ಎಲ್ಲವನ್ನೂ ನಾವೇ ತಿನ್ಬೇಕಾಗಿಲ್ಲಲ್ಲ. ಅಂದ್ರೆ ನೀವು ಕಮರ್ಷಿಯಲ್ ಆಗಿ ಇಲ್ಲಿ ಏನೋ ಹಾಕೊಂಡಿರೋದು ಕಡಿಮೆನೆ. ಎಲ್ಲವೂ ಕಮರ್ಷಿಯಲ್ಲೇ ನೋಡ್ತಾ ಹೋದ್ರೆ ನೋಡಿ, ಕಾಳುಮೆಣಸು. ಸೊ ಇದಕ್ಕೇನು ಮಾಡಿದ್ದೀನಿ ಈಗ, ಇದಕ್ಕೆ ಕಾಳುಮೆಣಸು ಹಚ್ತಾ ಇದ್ದೀನಿ. ನಾನು ಹೇಳಿದ್ದಲ್ಲ ಆಗಲೇ, ಯಾವುದು ಮಾವು. ಸೊ ಈಗ ಮಾವಿನ ಗಿಡಕ್ಕೆ ಕಾಳುಮೆಣಸು ಕೊಡ್ತಾ ಇದ್ದೀನಿ ಈಗ. ಸೊ ಮಾವಿನ ಗಿಡಕ್ಕೊಂದು ಸಪೋರ್ಟ್ ಸಿಗ್ತಲ್ಲ ನಿಮಗೆ. ಹೌದು. ಮತ್ತೆ ಮಾವಿನ ಗಿಡದಲ್ಲೂ ತುಂಬಾ ಚೆನ್ನಾಗಿ ಬರ್ತವೆ, ಬ್ರಾಂಚಸ್ಗಳು ಇರ್ತವೆ, ಹಬ್ಕೊಂಡು ಹೋಗುತ್ತೆ ಚೆನ್ನಾಗಿ. ಹೌದು. ಸೊ ನಿಮ್ಗೆ ಮಾವಿನ ತಲೆ ಎಲ್ಲ ಇಟ್ಕೊಂಡಿದ್ದೀರಿ, ನಮಗೆ ನೇರವಾಗಿ ಹೋಗೋದು ಬೇಡ, ಹೆಂಗಾರು ಹೋಗ್ಲಿ ಕೈ ಸಿಗುತ್ತಲ್ರಿ, ಸಾಕಲ್ಲ ನಮ್ಗೆ. ಇದಕ್ಕಿಂತ ಎತ್ತರ ಮರ ಏನಕ್ಕೆ ಬೇಕು ನನಗೆ? ಕರೆಕ್ಟ್. ನೋಡಿ, ಅದೊಂದು ವೆರೈಟೀಸ್ ಇದೆ. ಇಲ್ಲಿ ಇದೊಂದು ವೆರೈಟಿ ನೋಡಿ, ಇದು ರಾಶಿ ಹಣ್ಣು ನೋಡಿ. ಇದು ನೋಡಿದ್ರೆ ಕೆಲವರು ಅದೇ ಹೇಳ್ತಾರೆ, ಏನು ಇಷ್ಟೊಂದೆಲ್ಲ ಇದೆಯಾ ಇದ್ರೊಳಗಡೆ ಅಂತ. ಆಚೆ ನಿಂತವ್ರಿಗೆ ಹೆಂಗೆ ಗೊತ್ತಾಗ್ಬೇಕದು? ಹೌದು. ಎಷ್ಟು ಲಕ್ಷಾಂತರ ಪಕ್ಷಿಗಳು ಬರ್ತಾವಪ್ಪ. ಹೌದು. ತಿನ್ಲಿಕ್ಕೆ ಒಂದೊಂದು ವೆರೈಟಿ, ಒಂದೊಂದು ವೆರೈಟಿಗಳೇ, ಬೇರೆ ವೆರೈಟಿ. ಯಾವ ಕಲರ್ ಇದೆ ನೋಡೋಣ. ಇದು ವೈಟು ಜೊತೆಗೆ ಬೀಜ ಒಂಥರ ಸಾಫ್ಟ್ ಆಗಿರುತ್ತೆ, ತಿನ್ನಕ್ಕೆ ಗಟ್ಟಿ ಇರಲ್ಲ ಬೀಜ. ವೆಲ್ವೆಟ್ ಬೀನ್ಸು. ಸೊ ಅದಿರುತ್ತೆ, ಒಂದಷ್ಟು ಹತ್ಕೊಂಡ್ಬಿಡುತ್ತೆ, ಮರಕ್ಕೆಲ್ಲ ಹತ್ಕೊಳ್ಳುತ್ತೆ. ಸೊ ಆಮೇಲೆ ಕಟ್ ಮಾಡ್ತೀನಿ, ಒಂದಷ್ಟು ಬೀಜಗಳು ತಗೊಳ್ತೀನಿ. ಕಮರ್ಷಿಯಲ್ ಅಂತ ಏನು ಅರ್ಥ ಆಗಿಲ್ಲ ನನಗೆ ಇನ್ನೂ. ಹೌದು. ಸೊ ನನಗೆ ಈಗ 5 ವರ್ಷದಲ್ಲಿ ಈ ಲೆಕ್ಕಕ್ಕೆ ಬಂದಿದೆಯಲ್ಲ ಇದು. ಈಗ ಸದ್ಯಕ್ಕೆ ನನಗೆ ತೆಂಗಲ್ಲಿ ಒಂದಷ್ಟು ತಕ್ಕ ಮಟ್ಟಿಗೆ ನನಗೆ ಬರ್ತಾ ಇದೆ. ನೀವು 5 ವರ್ಷದಿಂದ ಈ ಭೂಮಿಲಿ ಯಾವಾಗಿಂದ ನೀವು ರಾಸಾಯನಿಕ ಹಾಕಿಲ್ವಾ? ಇಲ್ಲಾಂದ್ರೆ ಅಲ್ಲ, 25 ವರ್ಷ ಆಯ್ತು ಇದ್ರೊಳಗೆ ರಾಸಾಯನಿಕ ಬಂದು. ರಾಸಾಯನಿಕ ಹಾಕಿಲ್ಲ. ಉಕ್ಕೆ ಹೊಡೆದು 20 ವರ್ಷ ಆಗೋಯ್ತು. ಉಕ್ಕೆ ಹೊಡೆದು 20 ವರ್ಷ ಆಯಿತು. ಸೊ ನಾನು ಈಗ 5 ವರ್ಷದಿಂದ ಮಾಡಿದ್ದು ಈ ತಿಪ್ಪೆಗಳು. ಈ ತಿಪ್ಪೆಗಳಿದೆಯಲ್ಲ ನೋಡಿ, ಇದನ್ನೊಂದು ಪ್ರತಿ ಸಾಲಲ್ಲಿ ತಿಪ್ಪೆಗಳು ಮಾಡಿದ್ದೀನಿ. ಓಕೆ. ತಿಪ್ಪೆ ಮೇಲೆ ಈ ಥರ ಒಂದು ಹೊದಿಕೆ ಆಗುತ್ತೆ. ಇದು ಹೇಳ್ತಾರೆ, ಇದು ಇಷ್ಟೆಲ್ಲ ಹೇಳ್ತಾರಲ್ಲ, ನಾನು ಹೇಳಿದಲ್ಲ ಜೇನುಹುಳಗಳು. ಈಗ ಮಳೆ ಬಂತು, ರಾಶಿ ಜೇನುಹುಳ ಇರುತ್ತೆ ಇಲ್ಲಿ. ಜೇನುಹುಳಕ್ಕೆ ಆಹಾರ ಕೊಡೋರು ಯಾರು? ನೀವು ಯಾಕೆ ಅದನ್ನು ಕಮರ್ಷಿಯಲ್ ಅಂತೇಳಿ ಲೆಕ್ಕ ಹಾಕಲಿಲ್ಲ ನೀವು? ಅಷ್ಟು ಹಣ್ಣು ಪಕ್ಷಿಗಳು ತಿಂತಾ ಇದೆಯಲ್ಲ, ಅದು ದುಡ್ಡಲ್ವ ಅದು? ನನ್ನ ಕೈಗೆ ಸಿಗಬೇಕು, ನಾನು ಮತ್ತು ಇನ್ಯಾವುದೋ ಕಂಪ್ನಿ ವಸ್ತುಗಳನ್ನ ತೊಗೊಬಂದು ಬಿಸಾಕೊಳ್ಳೋದಕ್ಕೆ ಹಣ ಬೇಕಾ ಕೈಗೆ? ಇವಕ್ಕೆಲ್ಲವಕ್ಕೂ ಆಹಾರ ಕೊಡೋರು ಯಾರು?
ಲೆಕ್ಕ ಹಾಕಿ. ಹೌದು. ಈ ಕಳೆ ಮಾತ್ರ ಯಾಕೆ ಇಷ್ಟೊಂದಿದೆ ಇಲ್ಲಿ? ಇಲ್ಲಿ ಈ ಕಳೆ ಇದೊಂದೇ ಇದೆ. ಅಲ್ಲ, ಇದು ಪರ್ಪಸ್ಫುಲ್ ಹಾಕಿರೋದು. ಇದು ನೀವೇ ಹಾಕಿರೋದು? ನಾವೇ ಹಾಕಿರೋದು. ಅದು ಯಾಕೆ? ಗ್ರೀನ್ ಮಂಚು ಇದೆ, ಮೆನ್ಯೂರ್ ಆಯ್ತಲ್ಲ. ಅಲ್ಲ, ಮೋನೋಕ್ರಾಪ್ ಇದ್ರಲ್ಲಿ ವೈವಿಧ್ಯತೆ ಇಲ್ವಲ್ಲ, ಡೈವರ್ಸ್ ಅಲ್ಲ. ಇದರಲ್ಲಿ ಏನಾಗುತ್ತೆ, ಈಗ ಮುಂಚೆ ಇದಿತ್ತು ಯಾವುದು ಅಂತ ಹೇಳ್ತೀವಿ, ವೆಲ್ವೆಟ್ ಬೆನ್ಸ್ ಇತ್ತಲ್ಲ, ಇಡೀ ವೆಲ್ವೆಟ್ ಬೆನ್ಸ್ ಇತ್ತು ಒಂದು ಮೊದಲಿದ್ದು. ಓಕೆ. ಸೊ ಆಮೇಲೆ ಇದು ಕಾಂಗ್ರೆಸ್ ಬಂತು. ಸೊ ನೆಕ್ಸ್ಟ್ ಇಯರು ಇದು ಬಂದಿದೆ. ಈಗ ಇದ್ರೊಳಗಡೆ ಒಂದೆಲ್ಗ ಹಾಕ್ತೀನಿ. ಈಗ ಓಕೆ. ಇದ್ರೊಳಗೆ ಅರಿಶಿನೂ ಇದೆ, ಅರಿಶಿನದ ಕಳೆನೂ ಇದೆ. ಅರಿಶಿನದ ಕಳೆ, ಅರಿಶಿನದ ಕಳೆ ಇಲ್ಲಿ ಇದೆ ನೋಡಿ, ಅರಿಶಿನದ ಕಳೆ ಇದೆಯಲ್ಲ. ಅದರೊಳಗಡೆ ಆಮೇಲೆ ಇಲ್ಲಿ ಪೂರ ಇದಿತ್ತು ಯಾವುದು, ಮುಟ್ಟಿದ್ರೆ ಮುನಿ. ಸೊ ನೋಡಿ, ಮುಟ್ಟಿದ್ರೆ ಮುನಿ ಕಳಿಬೇಕು ಅಂತ ಹೇಳಿದ್ರೆ ಇದು ಬಂತು. ಸೊ ಇದಕ್ಕೆ ಕಳಿಯೋದಕ್ಕೆ ಇನ್ನೊಂದು ಗಿಡ ಬರುತ್ತೆ. ಹೌದು, ಸರಿನಾ? ನಾವು ಇನ್ನೊಂದು ಗಿಡಗಳು ಮಾಡ್ತಾ ಹೋದ್ರೆ, ನಾನು ಹೇಳಿದಲ್ಲ ನನ್ನ ತಿಪ್ಪೆಗಳು, ನನ್ನ ತಿಪ್ಪೆಗಳೆಲ್ಲವೂ ನೋಡಿ ಕಾಣ್ತಾ ಇದೆ ಕಲ್ಲು. ಹೌದು, ಇದು ತಿಪ್ಪೆನೇ ಇದು. ನೀವು ತಿಪ್ಪೆ ಅಂದ್ಕೊಂಡ್ರೆ ಅದರೊಳಗಡೆ ತೆಗೆದ್ರೆ ನನಗೆ ಎಷ್ಟು ಸಿಗತ್ತೀಗ? ಹೌದು. ಸೊ ಇದು ಅರ್ಥ ಆಗಬೇಕು ಅಂತೇಳಿ ನೋಡಿ. ಇದೊಂದು ವೆರೈಟಿ CB, ಇದೇ ಒಂದು ವೆರೈಟಿ, ಅದೇ ಒಂದು ವೆರೈಟಿ, ಎಲ್ಲವೂ ಒಂದೊಂದು ವೆರೈಟಿಗಳೇ. ನೀವು ಸೀಬೆನ ಮಾತ್ರ ಪ್ರೂನಿಂಗ್ ಮಾಡ್ಕೊಂಡು ಇಟ್ಕೊಂಡಿಲ್ಲ? ನಾವು ಒಂದಷ್ಟು ತಿನ್ಕೊಂತೀವಿ. ನಂದು ಉದ್ದೇಶ ಇರೋದು ಅಕ್ಕಿ ಪಕ್ಷಿಗಳು ಬರಲಿ ಅಂತೇಳಿ. ಎಲ್ಲ ಬಿಟ್ಬಿಟ್ಟಿದ್ರ ದೊಡ್ಡದಾಗಕ್ಕೆ? ರಾಶಿ ಆಗಕ್ಕೆ ಬಿಟ್ಟಿದ್ದೀನಿ ಒಂದಷ್ಟು. ಹೌದು. ಬೀಳ್ತಾ ಇರ್ತವೆ ಕಂಡಲ್ಲಿ ಈ ಛಾಯಾಮಾನಸ. ಇನ್ನು ಬಾಳೆಗೊನೆ ಬಂದರೆ ಅದ್ರಲ್ಲೊಂದು 2-3 ಚಿಪ್ ತಿಂತವೆ. ತಿಂದಾದ್ಮೇಲೆ ನಾವು ಒಂದು 2 ಚಿಪ್ ಕಿತ್ಕೊಳ್ಳೋದು. ಅಲ್ಲ, ಈ ಮರಗೆಣಸು ಹಾಕಿದಿರಲ್ಲ, ಈ ಮರಗೆಣಸಿಂದ ಚಿಪ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಾರ್ಕೆಟ್ ಇದೆ. ಹೌದು. ಅಲ್ಲ, ನಂದು ಉದ್ದೇಶ ಇರೋದು ನನ್ನ ತೋಟಕ್ಕೆ ಗ್ರೀನ್ ಕವರೇಜ್ ಆಗಬೇಕು ಫಸ್ಟು. ಓಕೆ. ಮೇಯ್ನ್ ಆಗಬೇಕಾಗಿರೋದೇನು, ನೆಲ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು. ಸೊ ಯಾವುದೋ ಕಳೆ ಬೆಳೆಸೋದ್ರ ಬದಲಾಗಿ ಈ ಕಳೆಗಳನ್ನು ಬೆಳೆಸೋಣ. ನೋಡಿ, ಈ ಕಳೆ ಹೆಂಗಿದೆ ಇದು? ಹೌದು, ಅರ್ಶಿನದ ಕಳೆ ನೋಡಿ. ಯಾಕಿದು ಆಗಬಾರ್ದು? ನಿಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಳ್ಳಿ. ಹೌದು, ಬೇರೆ ಕಳೆ ಬರಲ್ಲ. ಇದು ಮಾಡಬೇಕಾಗಿರೋದು ನಾವು. ನಿಮ್ಗೆ ಒಂದಿನ ಇದು ಫಲ ಏನೋ ಕೊಡುತ್ತೆ. ಹೌದು. ಅಲ್ಲ, ಪ್ರತಿ ವರ್ಷ ಕೊಡುತ್ತಲ್ಲ ನಮಗೆ ಫಲ, ನಾವು ತಗೊಂಡ್ರೆ. ಹೌದು, ಗೆಣಸಿದೆಯಲ್ಲ, ಗೆಣಸಿದೆ. ಸೊ ನೆಲ ನಿಮಗೆ ಫುಲ್ ಸಡ್ಲ ಆಯ್ತಾ? ಹೌದು. ಸೊ ಇದೇ ಆಗಬೇಕಾಗಿರೋದು ಅಂತ. ತೋಟಗಳು ತಿಪ್ಪೆ ಆಗಬೇಕು ಅಂತೇಳಿ ನೋಡಿ. ಈ ಥರದಲ್ಲಿ ನೋಡಿ ಗೆಣಸು ಇದೆಯಲ್ಲ, ಸೊ ಇವೆಲ್ಲವೂ ತಿಪ್ಪೆಗಳಾದರೆ ಆಟೋಮೆಟಿಕಲಿ ನಾವು ಆಚೆ ತೊಗೊಂಬರೋದು ತಪ್ಪುತ್ತೆ. ಹೌದು. ಇದನ್ನು ಮಾಡ್ತಾ ಇಲ್ಲ. ತುಂಬ ಜನ ತಲೆಯಲ್ಲಿ ಏನಿದೆ ಅಂದರೆ, ಎಷ್ಟು ಕ್ರಾಪ್ ಬಂತು, ಎಷ್ಟು ಇಳುವರಿ ಬಂತು, ಎಷ್ಟು ಮಾರಾಟ ಮಾಡಿದ್ರಿ, ಎಷ್ಟು ದುಡ್ಡು ಬಂತು ಅಂತ ಕೇಳ್ತಾರೆ. ಹೌದು. ಈಗ ನಾನು ಪ್ರತಿದಿನ ಒಂದು 5-10 ಲಕ್ಷ ಜೇನುಳಕ್ಕೆ ಆಹಾರ ಕೊಡ್ತಾ ಇದ್ದೀನಪ್ಪ. ಲೆಕ್ಕ ಕೊಡಿ ಹಂಗಾರೆ. ಈಗ ನೀವು CB ಗಿಡಗಳು ನೋಡ್ಕೊಂಬಂದ್ರಿ, 25 CB ಗಿಡದಲ್ಲಿ ಎಷ್ಟು ಈಲ್ಡಿಂಗ್ ಇದೆ? ತುಂಬ ಇದೆ. ಅದನ್ನ ಲೆಕ್ಕ ಹಾಕಿರೋ ದುಡ್ಡು ಎಷ್ಟು ಬರುತ್ತೆ ನನಗೆ? ಸೊ ಅದು ಬರೀ ನೀವು ಹಣದಷ್ಟೇ ಲೆಕ್ಕ ಹಾಕ್ತಾ ಹೋದ್ರೆ ಇವ್ನ ಬದುಕೋದು ಯಾರು? ಇವ್ರನ್ನ ಬದುಕ್ಸೋರು ಯಾರು? ಹೌದು. ಈ ಅರ್ಶಿನ ಕೂಡ ಕೆಳಗಡೆ ಯಾವುದೋ ಒಂದು ಜೀವಿ ತಿಂತಾ ಇರುತ್ತೆ, ಇಲ್ಲ ಅಂದ್ರೆ ಸೂಕ್ಷ್ಮ ಜೀವಿಗಳು. ಇದು ಮಾರಾಟ ಮಾಡ್ತೀನಿ ನಾನು. ಆಶ್ರಯ ತಗೊಂಡಿರುತ್ತೆ. ನನ್ನ ಕಮರ್ಷಿಯಲ್ ಇದು. ಹೌದು, ಮಾರಾಟನೂ ಮಾಡ್ಬೋದು. ಮಾರಾಟನೇ ಮಾಡೋದು. ಆಶ್ರಯ ತಗೊಂಡಿರುತ್ತೆ ಬುಡದಲ್ಲಿ. ಇದು ಅರ್ಥ ಆಗ್ಬೇಕು ಅಂತೇಳಿ. ಈ ಕಳೆ ಒಂದೆಲ್ಗದ ಕಳೆ. ಹೌದು, ಅರಿಶಿನದ ಕಳೆ. ಅರಿಶಿನದ ಕಳೆ ನೋಡಿ. ಇದು ಯಾವ್ದು ಇನ್ನೊಂದು ಸೈಜ್ ನೋಡಿ, ಅದ ಸೀಬೆ. ಸೀಬೆಯ ನಾಟಿ ಸೈಜ್ ನೋಡ್ರಿ ಅದು. ಯಾವ ಇದು ಬರ್ತದೆ? ಹೌದು ಹೌದು ಹೌದು. ನೋಡಿ, ಆ ಮರದ್ರಲ್ಲಿ ರಾಶಿ ಹಣ್ಣಿದೆ. ಹೌದು, ಚೆನ್ನಾಗಿದೆ ಇದು ನಾಟಿ. ಅಲ್ಲ, ನಾವು ಹೇಳೋದು ತೈವಾನ್ ಅಂತೇಳಿ ಬರೀ ಆ ಥರದನ್ನು ಯೋಚನೆ ಮಾಡ್ತಾ ಹೋದ್ರೆ ತಿನ್ಬೋದು. ಅದನ್ನೇ ಯೋಚನೆ ಮಾಡ್ತಾ ಹೋದ್ರೆ ಡೈವರ್ಸಿಟಿನ ಎಲ್ಲಿ ಉಳಿಸ್ತೀರಾ ನೀವು? ಹೌದು, ಡೈವರ್ಸಿಟಿ ಉಳಿಬೇಕು ಅಂದರೆ ಈಗ ಹಲಸಿಂದು ಅಷ್ಟೇ, ಪ್ರತಿ ಹಲಸು ಕೂಡ ವಿಶಿಷ್ಟನೇ. ಹೌದು. ನೀವು ಯಾವುದೋ ಒಂದು ಚೇಳೂರ್ದು ಕೆಂಪುದು ಅದು ಇದು ಅಂತ ಕತೆ ಹೇಳಿ ಅವ್ರಿಗೆ ಮಾರ್ಕೆಟ್ ಕೊಟ್ಟಿಗಟ್ಲೆ ಒಬ್ಬನಿಗೆ ಯಾರಿಗೋ ಮಾರ್ಕೆಟ್ ಮಾಡ್ಕೊಟ್ಟು ಆಯ್ತಾ, ಅದು ಬೇರೆ ಬೇರೆ ಆಯ್ತದು. ನಾನು ಉದ್ದೇಶ ಇರೋದು ಪ್ರತಿ ಹಲಸಿನ ಪ್ರತಿ ಕಾಯಿಯೂ ಕೂಡ ಒಂದೊಂದು ವಿಶಿಷ್ಟ. ಸೊ ನೀವು ಯಾಕೆ ಅದನ್ನ ಯೋಚನೆ ಮಾಡಿ? ಒಂದೊಂದ್ರಲ್ಲಿ ಒಂಥರ ರುಚಿ ಇರುತ್ತೆ ಅಲ್ವಾ? ನೀವು ಯಾಕೆ ಅದನ್ನ ಯೋಚನೆ ಮಾಡಲ್ಲ? ನಾವು ಹುಡುಕ್ತಾ ಇಲ್ಲ, ಒಂದನ್ನೇ ತಗೊಬಂದು ನಮ್ಮ ಮನೆ ತಾವು ಹಾಕೊಂತೀವಿ ಅಲ್ವಾ, ನಮ್ಮ ತೋಟದಲ್ಲಿ. ಸೊ ಇದು ಆಗ್ಬೇಕು ಅಂತೇಳಿ ನೋಡಿ. ಕಾಳುಮೆಣಸು ಹೇಳಿದ್ನಲ್ಲ, ಒಂದೆರಡು ಗಿಡ ಹಾಕಿದ್ದು ಇವು ನನಗೆ ಪಾಠ ಕಲಿಸಿದೆ. ಅಂದ್ರೆ ನಾನೇನು ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಏನು ನನಗೆ ಬರ್ತದೆ ಅಂತ ಹೇಳುತ್ತೆ ತೋಟ, ಅದನ್ನ ಮಾಡ್ತೀನಿ ನಾನು. ಯಾರೋ ವಿಜ್ಞಾನಿ ಹೇಳಿದ್ದಲ್ಲ, ಈ ತೋಟ ನಾನು ಇದನ್ನ ಬದುಕಿಸ್ಕೊಳ್ತೀನಿ ಅಂತ ಹೇಳ್ತದೆ. ಸೊ ಅದನ್ನ ನಾನು ಮಾಡ್ತಾ ಹೋಗೋಣ ಅಂತೇಳಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೌದು ಅಲ್ವಾ? ಹೌದು. ಸೊ ಇದನ್ನ
ಈಗ ಎಕ್ಸ್ಟೆಂಡ್ ಮಾಡ್ತೀನಿ ಇನ್ನೊಂದಷ್ಟು. ಡೈವರ್ಸಿಟಿನ ಜಾಸ್ತಿ ಮಾಡ್ಕೊಂಡಷ್ಟು ನಮಗೇನಾಗುತ್ತೆ, ಫಲವತ್ತತೆ ನ್ಯಾಚುರಲ್ ಬರುತ್ತೆ. ಈಗ ಇದು ನೀವು ನಿಮ್ಮ ತೋಟ ಸೋಲಾರ್? ಈಗ ಒಂದು 3 ತಿಂಗಳಾಯಿತು ಸೋಲಾರ್ದು ಹಾಕಿದ್ದಾರೆ ಪೆನಲ್ಲು. ಓಕೆ, ಹೆಂಗೆ ಅನಿಸ್ತಿದೆ ಸರ್? ಈ ಮೋಡದಲ್ಲ ನೀರು ಬರುತ್ತಾ? ಬೇಕಾದಷ್ಟು ಆಗುತ್ತೆ ನನ್ನ ತೋಟಕ್ಕೆ. ನಾನು ನೀರೇ ಬಳಸಲ್ಲ. ಅಕ್ಕಪಕ್ಕದವರೆಲ್ಲರೂ ಬೈತಾರೆ ನನ್ನ, ಮೋಟ್ರ್ ಸ್ಟಾರ್ಟ್ ಮಾಡಲ್ಲ ಅಂತೇಳಿ. ಈಗ ನಾವು ಇಷ್ಟು ನೋಡ್ಕೊಂಬಂದ್ವಲ್ಲ, ತುಂಬ ಕಡಿಮೆ ನೀರು ಬಳಸೋದು. ಸೊ ಯಾಕಂದ್ರೆ ನನ್ನ ಉದ್ದೇಶ ಇರೋದು ಫಸ್ಟ್ ಬದುಕೋದನ್ನಲ್ಲಿ ಕಲ್ತ್ಕೊಳ್ಳಿ. ತುಂಬ ಅನಿವಾರ್ಯ, ನಾನು ಒಣಗ್ತೀನಿ ಅಂತ ಹೇಳುತ್ತಾ ಅವಾಗ ನೀರು ಕೊಡಬೇಕು. ನಾವೇನು ಕಟ್ಟಿ ಹಾಳು ಮಾಡ್ತಾ ಇದ್ದೀವಿ. ಹೌದು, ಅಲ್ಲ ಅದು. ಕೃಷಿನಲ್ಲಿ ನೀರು ಆ ಗಿಡ ಇನ್ನೇನು ಬತ್ತಾ ಇದೆ ಅನ್ನೋ ಲೆಕ್ಕಕ್ಕೆ ಗೊತ್ತಾಗತ್ತೆ ನಮಗೆ. ಅವಾಗ ನೀರು ಕೊಟ್ಟರೆ ಮಾತ್ರ ಹೆಲ್ತಿ ಆಗಿರುತ್ತೆ. ನೀವು ಮಿರ ಅಂತಾನೆ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇನ್ನೊಂದಷ್ಟು ಔಷಧಿಗಳು ತಂದು ಹೊಡಿಬೇಕು. ಇದೇ ಅರ್ಥ ಆಗಿಲ್ಲ ಜನರಿಗೆ. ಈಗ ಸೋಲಾರ್ ತುಂಬಾ ಜನ ಹಾಕ್ಸ್ಕೋಬೋದಾ? ಈ ಮೋಡದಲ್ಲೂ ನೀರು ಬರುತ್ತೆ ಹಂಗಾರೆ? ಇಲ್ಲ, ಅಂದ್ರೆ ಕಡಿಮೆ ಬರುತ್ತೆ. ಈಗ ಕಡಿಮೆ ಬರುತ್ತೆ. ಸಮಸ್ಯೆ ಏನಂತಾರೆ, ತುಂಬಾ ಜನರು ನೀವು ಹೇಳಿದ್ರಲ್ಲ ಇದು ಹಾಕೊಂಡ್ರೆ ಉಪಯೋಗ ಆಗತ್ತ ಅಂತೇಳಿ. ನಮ್ಗೆ ಉಪಯೋಗ ಯಾವಾಗ ಆಗ್ಬೇಕಾಗಿರೋದು? ಬೇಸಿಗೆನಲ್ಲಿ ನಮಗೆ ಕರೆಂಟಿನ ಸಮಸ್ಯೆ ಇರೋದು. ಮಳೆಗಾಲದಲ್ಲಿ ನಮಗೆ ಬೇಕೇ ಇಲ್ಲಲ್ಲ ಅದು. ಹೌದು ಹೌದು. ಸೊ ಬೇಸಿಗೆನಲ್ಲಿ ನಿಮ್ಗೆ ಸಫಿಷಿಯೆಂಟ್ ಆಯ್ತಲ್ಲ. ಕರೆಕ್ಟ್. ಇದೇ ನಾವು ಮಾಡೋದು ಯಾಕೆ, ಪರ್ಪಸ್ ಏನು ಅಂತೇಳಿ ಯೋಚನೆ ಮಾಡಬೇಕಿದೆ. ಸರಿನಾ? ಸೊ ಅವಾಗ ನಮಗೆ ಸಮ್ಮರಲ್ಲಿ ದೊಡ್ಡ ಸಮಸ್ಯೆ ಇರುತ್ತೆ. ಕ್ಲಿಯರ್ ಆಯ್ತಲ್ಲ. ಮಳೆಗಾಲದಲ್ಲಿ ಸಮಸ್ಯೆನೇ ಅಲ್ಲ. ನೋಡಿ ಅದು ವೆರೈಟಿ ನೋಡಿ, ಇದೊಂಥರ ವೆರೈಟಿ ಅಲ್ಲ. ನಾನು ಹೇಳ್ತಾ ಇದ್ದಿಲ್ಲ, ಒಂದೊಂದು ನಿಮ್ಮ ತೋಟದ ಎಲ್ಲ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. 3 ವೆರೈಟಿ. ಸೊ ಇದು ಇಲ್ಲೆಲ್ಲ ಹಾಕೊಂಡಿರೋ ಕಡ್ಡಿ, ಇದ್ರ ಕಡ್ಡಿ ಇವೆಲ್ಲವೂ ಗೆಣಸು ಹಾಕಿದ್ದೀನಿ. ಈಗ ಇಲ್ಲೊಂದು ದಿಬ್ಬ ಆಯ್ತಲ್ಲ, ದಿಬ್ಬ ಆದ ಕೂಡಲೇ ನಾನು ಸುಮ್ಮನೆ ಇರಲ್ಲ. ದಿಬ್ಬದ ಮೇಲೆ ಒಂದು ಗೆಣಸಿರುತ್ತೆ. ಈಗ ನಾನೀಗ ನನ್ನ ತೋಟದಲ್ಲಿ ತೆಗೆದ್ರೆ ಈಗ ಹೌದು ಕಡಿಮೆ ಅಂದರೆ ಒಂದು 5 ಕ್ವಿಂಟಲ್ ಗೆಣಸು ತೆಗಿತೀನಿ ಆಚೆಗೆ. 5 ಕ್ವಿಂಟಲು? ಮಾರಿಯರ್ ದುಡ್ಡು ಬರುತ್ತಲ್ಲ ಅಂತೇಳಿ. ಹೌದು, ಮಾರಿಯರ್ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ? ಇಲ್ಲಿಂದ ಹೊತ್ಕೊಂಡು ಹೋಗಿದ್ದಕ್ಕೆ ಖರ್ಚು ಎಷ್ಟು ಬರುತ್ತೆ? ಅಷ್ಟು ಗೊಬ್ಬರ ನಾನು ತರಬೇಕಲ್ಲ ಆಚಿಂದ. ಹೌದು. ಸೊ ನನ್ನ ತೋಟದಕ್ಕೆ ಫಸ್ಟ್ ಮಾಡಬೇಕಾಗಿರೋದು ಮಣ್ಣನ್ನು ಫಲವತ್ತು ಮಾಡ್ಕೊಳ್ಳಿ. ನೀವು ಏನೇ ಬೆಳಿತೀನಿ, ಅದು ಬೆಳಿತೀನಿ, ಇದು ಬೆಳಿತೀನಿ, ಎಷ್ಟೆಲ್ಲ ಭಾಷಣ ಮಾಡ್ತೀರಲ್ವಾ, ಭಾಷಣಕ್ಕಿಂತ ಮುಂಚೆ ಮೊದಲು ನಿಮ್ಮ ಮಣ್ಣನ್ನು ಜೀವಂತವಾಗಿ ಇಟ್ಕೊಳ್ಳಿ. ಜೀವಂತವಾಗಿ ಯಾವ ಇರುತ್ತೆ ಅಂತ ಹೇಳಿದ್ರೆ ಡೈವರ್ಸಿಟಿ ಜಾಸ್ತಿ ಆದಾಗ. ಸೊ ನಾನು ಯಾಕೆ ಕಳೆಗಳನ್ನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ಈಗ ನನ್ನ ತೋಟದೊಳಗೆ ಬಂದರೆ ನಿಮಗೆ ಒಂದು 250 ವೆರೈಟೀಸನ್ನು ನಾನು ನಿಮಗೆ ಗುರ್ತಿಸ್ಕೊಡ್ತೀನಿ. ನಾನು 250 ವೆರೈಟಿ ತಿನ್ನವೂ ಸಿಗ್ತದೆ, ತಿಂದೇ ಇರೋವೂ ಸಿಗ್ತವೆ. ಅಂದರೆ ಡೈವರ್ಸಿಟಿ ಅಷ್ಟೊಂದಿದೆ ಅಂತೇಳಿ. ವೈವಿಧ್ಯತೆ ಬಗ್ಗೆ ಮಾತಾಡ್ತೀವಲ್ಲ. ಹೌದು. ಸೊ ಫಸ್ಟ್ ಅದು ಉಳಿಸ್ಕೊಳ್ಳಿ ಅಂತ. ಹೌದು. ನಾವು ಉಳಿಸ್ಕೊಳ್ಳೋದ್ರಲ್ಲಿ ಏನು ಮಾಡೋಕ್ಕೆ ಬರಲ್ಲ. ಹೌದು.